ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ನಾನು ನನ್ನ ಮಗ ರೆಡಿಯಾಗಿ ಹೊರಟ್ವಿ ಅಂದ್ಕೊಂಡ್ರೆ ಬನ್ನಿ ಹೇಳ್ತೀನಿ. ನಾನು ನಮ್ಮ ಅಕ್ಕನ ಮನೆಗೆ ಪಿತೃಪಕ್ಷಕ್ಕೆ ಹೊರಟಿದ್ದೀನಿ. ಏನಪ್ಪ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪಿತೃಪಕ್ಷ ಅಂದರೆ ನಮ್ಮ ಪಿತೃಗಳನ್ನೆಲ್ಲ ಕರೆದು ಅಫಿಷಿಯಲ್ಲಾಗಿ ಉಣಬಡಿಸುವ ಹಬ್ಬ. ಆ ಹಬ್ಬಕ್ಕೆ ನಾನು ನಮ್ಮಪ್ಪ ಮತ್ತು ನನ್ನ ಮಗ 3 ಜನನೂ ಅಕ್ಕನ ಮನೆಗೆ ಹೊರಟ್ವಿ ಆಟೋದಲ್ಲಿ. ಹಾಗೆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಸ್ವಲ್ಪ ಸ್ವೀಟ್ಸು ಹಣ್ಣು ಎಲ್ಲ ತೊಗೊಳೋದಿತ್ತು, ತೊಗೊಂಡು ಬಸ್ ಹತ್ತಿದ್ವಿ. ಬಸ್ಸು ತುಂಬ ರಶ್ ಇದ್ದ ಕಾರಣ ನನಗೆ ಸೀಟ್ ಸಿಗಲಿಲ್ಲ. ಸೊ ಕೂತಿದ್ದವ್ರ ಹತ್ರನೇ ನನ್ನ ಮಗನ ಕೂರಿಸಿ ನಾನು ನಿಂತ್ಕೊಂಡೆ. ಹಾಗೆ ಬರ್ತಾ ಬರ್ತಾ ನಮ್ಮ ಊರಿನ ಹತ್ರ ಬರ್ತಾ ಇದ್ದ ಹಾಗೆ ಏನೋ ಒಂಥರ ಖುಷಿ. ನಾನು ಹಾಡು ಬೆಳೆದಿದ್ದ ಊರು, ನನ್ನ ಬದುಕಿನ 7 ಬೀಳುಗಳ ಊರು, 30 ವರ್ಷದ ಜರ್ನಿ ಹಾಗೆ ರಪ್ ಅಂತ ಕಣ್ಮುಂದೆ ಬಂದೋಯ್ತು. ಆ ನೆನಪುಗಳನ್ನೆಲ್ಲ ಹಾಗೆ ಮೆಲುಕಾಗ್ತಾ ನಮ್ಮ ಜರ್ನಿನ ಮುಂದುವರಿಸಿದ್ವಿ. ಹಾಗೆ ಹೋಗ್ತಾ ನಮ್ಮ ಡೆಸ್ಟಿನಿ ಬಂದೇ ಬಿಡ್ತು. ನಾನು ಅಪ್ಪ ಇಳ್ಕೊಂಡು ಅಕ್ಕನ ಮನೆ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ಇದ್ದ ಕಾರಣ ನಾನು ಅಲ್ಲೇ ನಮ್ಮ ಮಾಮನಿಗೆ ಫೋನ್ ಮಾಡಿದೆ. ನಮ್ಮ ಮಾಮ ಬಂದರು. ಗಾಡಿನಲ್ಲಿ ನಾನು ಪಾಪು ಹೊರಟ್ವಿ. ಅಪ್ಪ ನಡ್ಕೊಂಡು ಬರ್ತಾಯಿದ್ರು. ಸೊ ಹಾಗೆ ಹೋಗಿ ನಮ್ಮ ಅಕ್ಕನ ಮನೆನ ತಲುಪಿದ ನಂತರ ಅಲ್ಲಿ ನನ್ನ ಅಕ್ಕನ ಮನೆಯಲ್ಲಿ ಬೆಕ್ಕು 4 ಮರಿಗಳನ್ನ ಹಾಕಿದ್ವು. ನನ್ನ ಮಗನಿಗೆ ಒಳ್ಳೆ ಫ್ರೆಂಡ್ಸ್ ಮತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು. ಅವನು ಆ ಬೆಕ್ಕುಗಳ ಜೊತೆ ಎಲ್ಲ ಆಡ್ದ ಕಾಲ ಕಳೆದ. ಅವತ್ತಿನ ದಿನವೆಲ್ಲನೂ ಆ ಬೆಕ್ಕುಗಳಿಗೆ ಹಿಂಸೆನೂ ಕೊಟ್ಟ ಒಂದಷ್ಟು, ಜೊತೆಗೆ ಖುಷಿಯಾಗಿ ಆಟನೂ ಆಡ್ದ. 2 ಮುಗ್ಧ ಮನಸ್ಸುಗಳನ್ನ ಹಾಡಬೇಕಾದ್ರೆ ಅದನ್ನು ನೋಡೋದೇ ಒಂದು ಚೆಂದ. ಸಂಜೆ ಆಯ್ತಾ ಬಂತು. ಹಾಗೆ ಪೂಜಾರಿಯವರು ಬಂದು ದೇವರನ್ನ ಇಟ್ಟು ಪೂಜೆ ಮಾಡಿ ಎಲ್ಲವನ್ನೂ ಶಾಸ್ತ್ರೋಕ್ತವಾಗಿ ರೆಡಿ ಮಾಡಿ ಪೂಜೆ ಮಾಡಿಕೊಟ್ಟು ಹೋದರು. ನನ್ನ ಮಗನಿಗೆ ಜಾಗಟೆ ಕೊಟ್ಟಿದ್ದರು ಬಾರಿಸ್ಲಿಕ್ಕೆ. ಅವನು ಬಾರಿಸ್ತಾ ಎಂಜಾಯ್ ಮಾಡ್ತಿದ್ದ. ಹಾಗೆ ಪೂಜೆನೂ ಮುಗೀತು. ನಾನು ಬರೋ ಅಷ್ಟರಲ್ಲೇ ನಮ್ಮ ಅಕ್ಕ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ರಿಂದ ನನಗೇನು ಕೆಲಸ ಇರಲಿಲ್ಲ ಅವತ್ತಿನ ದಿನ. ಸೊ ನೆಕ್ಸ್ಟ್ ಮಾರನೆಗೆ ಬೇಗ ಎದ್ದು ವಾಪಸ್ಸು ನಾವು ನಮ್ಮ ಊರಿಗೆ ಹೊರಟ್ವಿ. ಏನೋ ಪ್ರೀತಿಸಿದ ಜೀವಗಳನ್ನ ಬಿಟ್ಟು ಬರಬೇಕಾದ್ರೆ ಮನಸ್ಸು ತುಂಬ ಭಾರ ಆಗಿರುತ್ತೆ. ಆ ಭಾರದ ಜೊತೆಗೆ ಹೊಟ್ಟೆ